ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜೀ ಕನ್ನಡ ವಾಹಿನಿಯಲ್ಲಿ ಡಿಸೆಂಬರ್ 8ನೇ ತಾರೀಕಿಂದ ಒಂದು ಹೊಸ ಧಾರಾವಾಹಿ ರಾತ್ರಿ 9 ಗಂಟೆಗೆ ಪ್ರಸಾರವಾಗ್ತಾ ಇದೆ. ಧಾರಾವಾಹಿ ಹೆಸರು ಆದಿಲಕ್ಷ್ಮಿ ಪುರಾಣ ಅಂತ. ನಮ್ಮ ಜೊತೆಗೆ ಅಶೋಕ್ ಶರ್ಮಾ ಅವರಿದ್ದಾರೆ. ಈ ಒಂದು ಧಾರಾವಾಹಿಯಲ್ಲಿ ಸಂಜೀವಣ್ಣ ಪಾತ್ರವನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್, ವೆಲ್ಕಮ್ ಟು ದ ಶೋ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಏನ್ ಸರ್, ಹಳೆ ಪ್ರಾಜೆಕ್ಟ್ ಅಲ್ಲೂ ನಿಮಗೆ ಹೆಣ್ಣು ಹುಡುಕಿದ್ರು, ಮದುವೆ ಮಾಡಿದ್ರು, ಇಲ್ಲೂ ಕೂಡ ಹೆಣ್ಣು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಂದ್ರೆ ಇಷ್ಟು ವಯಸ್ಸಾದ್ರೂ ಯಾಕೆ ನಿಮ್ಗೆ ಹೆಣ್ಣು ಹುಡುಕೋದ್ರಲ್ಲೇ ಇದ್ದಾರೆ ನಮ್ಮ ವಾಹಿನಿಯವರು ಅಂತ? ವಯಸ್ಸಾಗಿದೆ ಅಂತ ಹೇಳಿದವ್ರು ಯಾರು? ನೀವು ವಯಸ್ಸಾಗಿದೆ ಅಂತ ನೀವು ಅನ್ಕೊಂಡ್ಬಿಟ್ರೆ ನನಗೇನು ವಯಸ್ಸಾಗಿಲ್ಲ. ಬಟ್ ನ್ಯಾಚುರಲ್ ಹೇರ್ಸ್ ಅಲ್ಲ ಸರ್? ಎಲ್ಲ ನ್ಯಾಚುರಲ್ ಹೇರ್ಸ್, ನ್ಯಾಚುರಲ್ ಬ್ಲ್ಯಾಕ್ ಹೇರ್ಸ್. ನ್ಯಾಚುರಲ್ ಬ್ಲ್ಯಾಕ್ ಹೇರ್ಸ್, ಒಂದು ಕೂದಲು ವೈಟ್ ಆಗಿಲ್ಲ. ಬಟ್ ಪುಣ್ಯ ಅಲ್ವಾ ನನಗೆ, ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ ಕೂಡ ಈಗಲೂ ಕೂಡ ನನಗೆ ಮದುವೆ ಮಾಡ್ಬೋದು ಅನ್ನೋ ಭಾವನೆ ಬರುತ್ತಲ್ಲ. ಸೊ ಎಷ್ಟು ಖುಷಿ ಕೊಡ್ತಾ ಇದೆ ಆ ಭಾವನೆ? ಹೌದು, ಭಾವನೆ. ನನಗೆ ಮದುವೆ ಮಾಡ್ತಿದ್ದಾರೆ ಅನ್ನೋ ಒಂದು ಭಾವನೆಗಿಂತ ಈ ಒಂದು ಸೀರಿಯಲ್ ಅಲ್ಲಿ ನಾನು ಒಂದು ಪಾತ್ರ ಅಂಡ್ ಯಾವೊಂದು ಸಿಚುವೇಶನ್ ಅಲ್ಲಿ ಸಿಲುಕಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಒಂದು ಪ್ರೋಮೋ ಬಂದಿದೆ, ಅದರಲ್ಲಿ ಅಣ್ಣ ತಂಗಿಯ ಒಂದು ಬಾಂಧವ್ಯ ತೋರಿಸಿದ್ದಾರೆ. ಸೊ ನಮ್ಮ ಲಕ್ಷ್ಮಿ ಮತ್ತೆ ನನ್ನ ಒಂದು ಪಾತ್ರದ ಹೆಸರು ಸಂಜೀವ. ಸೊ ಅಣ್ಣ ತಂಗಿಯ ಒಂದು ಬಾಂಡಿಂಗು ಆ ಒಂದು ಪ್ರೋಮೋದಲ್ಲಿ ಜನಗಳಿಗೆ ತುಂಬಾ ಇಷ್ಟ ಆಗಿದೆ. ಇನ್ನೊಂದು ಕಡೆ ಅಕ್ಕ ತಮ್ಮ ಆದಿ ಮತ್ತೆ ಅಮೃತ. ಅಕ್ಕಂಗೆ ಓದಬೇಕು, PhD ಮಾಡಬೇಕು, ಅಬ್ರಾಡ್ಗೆ ಹೋಗ್ಬೇಕು, ಏನೇನೋ ಕನ್ಸುಗಳು ಇಟ್ಕೊಂಡಿದ್ದಾಳೆ. ಬಟ್ ತಾತ ಇದ್ದವರು ಒಂದು ಫುಲ್ ಸ್ಟಾಪ್ ಇಟ್ಬಿಡ್ತಾರೆ ಆ ಕನ್ಸುಗಳಿಗೆ. ದಟ್ ಒಂದು ಗಂಡನ್ ನೋಡಿದ್ದೀನಿ ಸಂಜೀವ ಅಂತ, ಅವನ ಜೊತೆ ನೀನ್ ಮದುವೆ ಆಗ್ಬೇಕು ಅಂತ. ಸಂಜೀವ ಇರೋದು ಹಳ್ಳಿಲಿ, ಅವನೊಬ್ಬ ಸ್ಕೂಲ್ ಮೇಸ್ಟ್ರು, ಸರ್ಕಾರಿ ಗೌರ್ಮೆಂಟ್ ಶಿಕ್ಷಕ. ಸೊ ಅವನ ಹಳ್ಳಿ ಬಿಟ್ಟು ಸಿಟಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಯಾಕೆಂತಂದ್ರೆ ಈಗ ಎಲ್ಲರೂ ಕೂಡ, ನಾನೊಬ್ಬ ಗೋಲ್ಡ್ ಮೆಡಲಿಸ್ಟ್, ನಾನು ಚೆನ್ನಾಗಿ ಓದಿದ್ರು ಕೂಡ ಎಲ್ಲರೂ ಸಿಟಿಗೆ ಹೋಗ್ಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ಒಳ್ಳೆ ಪೊಸಿಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಹಳ್ಳಿಲಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡೋರು ಯಾರು? ಅವ್ರಿಗೂ ವಿದ್ಯೆ ಬೇಕಲ್ವಾ? ಸೊ ಆ ಒಂದು ಜವಾಬ್ದಾರಿ ತಗೊಂಡು ಹಳ್ಳಿಲೇ ಇರ್ತೀನಿ. ಹಳ್ಳಿ ಮಕ್ಕಳಿಗೆ ಹೇಳ್ಕೊಡೋದು ಅಂತಂದ್ರೆ ಏನೋ ಒಂಥರ ಇಷ್ಟ ಇವನಿಗೆ. ಆ ಒಂದು ಹಳ್ಳಿ ವಾತಾವರಣ, ಹಳ್ಳಿಯ ಸೊಗಡು, ಒಟ್ನಲ್ಲಿ ಹಳ್ಳಿಲಿ ಇರಬೇಕು. ಆ ಹುಡುಗಿ ಹಳ್ಳಿಗೆ ಬಂದಾಗ, ಸಿಟಿಲಿ ಇದ್ದವಳು ಏನೇನೋ ಕನ್ಸುಗಳು ಇಟ್ಕೊಂಡಿರೋಳು, ಹಳ್ಳಿಗೆ ಬಂದಾಗ ನನ್ನ ಜೊತೆ ಮದುವೆ ಆಗ್ಬಿಟ್ರೆ ಅವಳ ಸಿಚುವೇಶನ್ ಏನು? ಅವಳ ಕನ್ಸುಗಳೆಲ್ಲ ಮುರಿತು. ಆಮೇಲೆ ಹಳ್ಳಿಯ ವಾತಾವರಣದಲ್ಲಿ ಮಾಡಕ್ಕಾಗಲ್ಲ, ಹಳ್ಳಿಯ ಒಂದು ವಾತಾವರಣದಲ್ಲಿ ಸೆಟ್ ಆಗ್ಬೇಕು. ಸೊ ಏನಾಗುತ್ತೆ? ಸೊ ಆ ಒಂದು ಕ್ಯೂರಿಯಸ್ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮಿಬ್ಬರ ಮಧ್ಯ ಪ್ರೀತಿ ಆಗತ್ತಾ? ಇಲ್ಲ, ಅವಳು ಇಲ್ಲ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾಳ, ಅಥವಾ ಮದುವೆ ಆಗ್ಬೇಕಾಗಿ ಬರತ್ತಾ? ಅವನ್ ತಮ್ಮ ಇದ್ದವನು ಆದಿ, ಅವನೇನಾದ್ರೂ ಮದುವೆ ಮುರಿಯಕ್ ಟ್ರೈ ಮಾಡ್ತಾನ? ಆಮೇಲೆ ಆದಿ ಮತ್ತೆ ಲಕ್ಷ್ಮಿ ಮಧ್ಯೆ ಏನಾಗುತ್ತೆ? ಇಲ್ಲಿ ಲಕ್ಷ್ಮಿ ಅಣ್ಣನ್ ಮದುವೆ ಮಾಡಿಸ್ಬೇಕು ಅಂತ, ಇಲ್ಲಿ ಆದಿ ಮದುವೆ ಮುರಿಬೇಕು ಅಂತಿದ್ದಾನೆ. ಏನಾಗುತ್ತೆ ನೋಡಿ, ಎಷ್ಟು ಕ್ಯೂರಿಯಸ್ ಆಗಿದೆ ಈ ಒಂದು ಪಾಯಿಂಟ್. ಸೊ ಈ ಒಂದು ಕ್ಯೂರಿಯಸ್ ಪಾಯಿಂಟ್ಗೆ ಜನಗಳು ಈ ಒಂದು ಸೀರಿಯಲ್ನ ನೋಡ್ತಾರೆ ಖಂಡಿತವಾಗ್ಲೂ ಅನ್ನೋ ಒಂದು ಭರವಸೆ ಇದೆ ನಮ್ಗೆ. ಓಕೆ ಸರ್, ಇನ್ನು ಆಕ್ಚುಲಿ ಸೀತಾರಾಮ ಧಾರಾವಾಹಿ ಮುಗಿದು ಇನ್ನೇನು ಆಲ್ಮೋಸ್ಟ್ ಒಂದು 6 months ಕೂಡ ಆಗಿಲ್ಲ ಅನ್ಸುತ್ತೆ ಇವಾಗ. ಸೊ ಮತ್ತೊಂದ್ಸಲ ಒಂದು ಅವಕಾಶ ಕೊಟ್ಟಿರುವಂತದ್ದು ವಾಹಿನಿ ನಿಮಗೆ. ಏನ್ ಮೋಡಿ ಮಾಡಿದಿರ ಆಕ್ಚುಲಿ ವಾಹಿನಿ ಅವ್ರಿಗೆ ಅಂತ? ನಾನು ಏನ್ ಮೋಡಿ ಮಾಡಿಲ್ಲ, ನಾನು ನನ್ನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಅವ್ರಿಗೆ ನನ್ನ ಕೆಲಸ ಇಷ್ಟ ಆಗಿದೆ. ಅಂಡ್ ಯಾವುದೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು ಕೂಡ ಪಾತ್ರ ವರ್ಗದ ಒಂದು ಸೆಲೆಕ್ಷನ್ ಅಂತ ಬಂದಾಗ ಈ ಪಾತ್ರಕ್ಕೆ ಇವರು ಸೂಟ್ ಆಗ್ತಾರೆ ಅನ್ನೋದು ಬರುತ್ತಲ್ಲ. ಸೊ ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ ಅಂತ ಅವ್ರಿಗೆ ಅನ್ಸಿದೆ. ಹಾಗಾಗಿ ಮತ್ತೆ ನನ್ನ ಕರೆದು ಕೆಲಸ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ನಮ್ಮ ಈಗ ಆದಿಲಕ್ಷ್ಮಿ ಪುರಾಣದ ಸಂಜೀವನಿಗೂ ಸೀತಾರಾಮ ಅಶೋಕಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಆಕ್ಚುಲಿ ಪಾತ್ರದ ವಿಚಾರದಲ್ಲಿ, ಅಥವಾ ಅವ್ರು ನಡ್ಕೊಳ್ಳೋ ರೀತಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ? ಹೌದು, ಚೇಂಜ್ ಓವರ್ ಬೇಕಲ್ವಾ? ಇವಾಗ ಯಾವುದೇ ಆರ್ಟಿಸ್ಟ್ಗೂ ಕೂಡ ಅಶೋಕ್ ಅಂತ ಕುತ್ಕೊಂಡಿದೆ ಈಗ, ಅದನ್ನ ಮರೆಸಿ ಆಕ್ಚುಲಿ ಇವಾಗ ಸಂಜೀವಣ್ಣ ಅಂತ ಅಕ್ಸೆಪ್ಟ್ ಮಾಡ್ಕೋಬೇಕು. ಹೌದು, ಸೊ ಹೆಂಗಿದೆ ಪಾತ್ರ ನಿಮ್ದು? ಸೊ ಅದನ್ನ ಮರೆಸಿ ಎಕ್ಸೆಪ್ಟ್ ಮಾಡೋದಕ್ಕೋಸ್ಕರನೇ ಈ ಒಂದು ಲುಕ್ ಕೊಟ್ಟಿರೋದು. ಈಗ ನಾನು ಸೀತಾರಾಮದಲ್ಲಿ ಹೇಗೆ ಕಾಣ್ತಿದ್ನೋ ಅದೇ ರೀತಿ ನಾನು ಇದ್ರಲ್ಲಿ ಕಾಣಿಸ್ಕೊಂಡ್ರೆ ಏನು ಡಿಫ್ರೆನ್ಸ್ ಅನ್ಸಲ್ಲ. ಅದಕ್ಕೋಸ್ಕರ ನನಗೊಂದು ಕನ್ನಡಕ ಕೊಟ್ಟು, ಹಾಫ್ ಸ್ಲೀವ್ ಶರ್ಟು, ವಾಚು, ಮತ್ತೆ ಫಾರ್ಮಲ್ ಪ್ಯಾಂಟು, ಚಪ್ಪಲಿ. ಸೊ ಆ ಒಂದು ಲುಕ್ ಕಾಣ್ಬೇಕಲ್ಲ, ಒಬ್ಬ ಸರ್ಕಾರಿ ಶಾಲೆಯ ಒಬ್ಬ ಶಿಕ್ಷಕ ಅಂತ ಅನ್ನಿಸ್ಬೇಕು. ಸೊ ಹಾಗಾಗಿ ಈ ಒಂದು ಲುಕ್ ಓಕೆ ಆಗಿದೆ, ಜನಗಳಿಗೆ ಇಷ್ಟ ಕೂಡ ಆಗಿದೆ. ಸೊ ಒಂದು ಚೇಂಜ್ ಓವರ್ ಅನ್ಸುತ್ತೆ ಸೀತಾರಾಮಕ್ಕೂ ಇದಕ್ಕೂ. ಅಂಡ್ ಸೀತಾರಾಮದಲ್ಲಿ ನಾನೊಬ್ಬ ಗೆಳೆಯ, ಅಂದ್ರೆ
ಯಾರೇ ಸೀರಿಯಲ್ ನೋಡಾದ್ಮೇಲೆ ಆ ಒಂದು ಸೀರಿಯಲಿನ ಕೆಲವು ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಅಣ್ಣ ಇದ್ರೆ ಒಂಥರ ಇರಬೇಕು, ಫ್ರೆಂಡ್ ಇದ್ರೆ ಇರ್ಬೇಕು, ಫ್ರೆಂಡ್ ಇದ್ರೆ ಅಶೋಕ್ ತರ ಇರಬೇಕು, ಅಶೋಕ್ ತರ ಇರಬೇಕು ಅಂತ ಹೇಳ್ತಿದ್ರು. ಅದು ಬಹಳ ಖುಷಿ ಕೊಡೋದು ನನಗೆ. ಇವಾಗ ಅಣ್ಣ ಇದ್ರೆ ಒಂಥರ ಇರಬೇಕು ಅಂತ ಬಂದ್ಬಿಟ್ರೆ ಅದಿನ್ನೂ ಖುಷಿ ಕೊಡುತ್ತೆ. ಸೊ ಆ ಒಂದು ಚೇಂಜ್ ಓವರ್ ಅಲ್ಲಿ ನಾವು ಸಕ್ಸಸ್ಫುಲ್ ಆದ್ವಿ ಅಂಡ್ ಆ ಒಂದು ಚೇಂಜ್ ಓವರ್ ಸಿಕ್ತು, ಸಂಜೀವನಾಗಿ ಜನ ನನ್ನನ್ನು ಎಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋ ಒಂದು ಭರವಸೆ ಬರುತ್ತೆ. ಓಕೆ. ಸೊ ಅಂದ್ರೆ ಜನರಲಿ ನಾವು ಗೊತ್ತಲ್ಲ, ಅಣ್ಣ ತಂಗಿಯರ ಮದುವೆ ಮಾಡೋದಕ್ಕೆ ಅಂತ ಸ್ವಲ್ಪ ಕಷ್ಟಪಡೋದು, ತಂಗಿ ಫಸ್ಟ್ ಮದುವೆ ಆಗ್ಲಿ ಅನ್ನೋ ತರ ಕಷ್ಟಪಡೋದೆಲ್ಲ ನೋಡಿದೀವಿ. ಇದ್ರಲ್ಲಿ ಉಲ್ಟಾ ಆಕ್ಚುಲಿ ತಂಗಿ ಅಣ್ಣನ ಮದುವೆ ಮಾಡೋಕೆ ಟ್ರೈ ಮಾಡ್ತಿದ್ದಾಳೆ. ಸೊ ಯಾಕಂದ್ರೆ ಏಜ್ ಬಾರ್ ಆಗಿದೆ ಅಂತ ಏನ್ ಕಾರಣ ಅಂತ ನೋಡಿ, ನೀವು ಮತ್ತೆ ಅದೇ ಪಾಯಿಂಟ್ ಬರ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಿಲ್ಲ, ನನಗೆ ವಯಸ್ಸಾಗಿದೆ ಅಂತ ನೀವು ಪೋಟ್ರೆ ಮಾಡ್ತಿದ್ದೀರಾ. ಸಂಜೀವ್ ಅಣ್ಣಗೆ ಸರ್, ಸಂಜೀವ್ ಅಣ್ಣಗೆ ನೋಡಿ ಹಂಗ್ ತಿರ್ಗಿಸ್ಬಿಟ್ರ ಸಂಜೀವ್ ಅಣ್ಣಗೆ. ಸೊ ಅದೇ ಏಜ್ ಬಾರ್ ಆಗಿದೆ ಅಂತಲ್ಲ, ಬಟ್ ಈ ಒಂದು ಸಂಬಂಧ ಬಂದಿದೆಯಲ್ಲ ಬಹಳ ಒಳ್ಳೆ ಸಂಬಂಧ. ಈ ಒಂದು ಸಂಬಂಧ ಆಗಲೇಬೇಕು ಅನ್ನೋದು ಅವಳಿಗೂ ಇರುತ್ತೆ. ಯಾಕಂದ್ರೆ ಮನೆತನ ದೊಡ್ಡ ಮನೆತನ ಅಂಡ್ ಹಳ್ಳಿಲೇ ಇದ್ದವ್ರು ಅವರೂ ಕೂಡ. ಸೊ ತಾತನಿಗೆ ಹೇಗೆ ಅಂತಂದ್ರೆ ಈ ಹಳ್ಳಿ ಋಣನ ನಾನು ತೀರಿಸ್ಬೇಕು ಹೇಗಾದ್ರೂ ಮಾಡಿ ಅಂತ. ಸೊ ಅವರು ಎಲ್ಲೋ ಒಂದ್ ಕಡೆ ಒಂದು ಯಂಗ್ ಜನರೇಷನ್ ಜೊತೆ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ಸಲ್ಲ. ಯಾಕಂತಂದ್ರೆ ಯಂಗ್ ಜನರೇಷನ್ ನಮ್ಮನ್ನ ಕೇಳ್ತಾ ಇಲ್ಲ, ನಮ್ದೇ ಆದಂತ ಒಂದು ಒಪಿನಿಯನ್ ಇಲ್ವಾ, ನಮ್ ಲೈಫ್ ಇದು, ಡಿಸಿಷನ್ಸ್ ನಾವು ತಗೋಬೇಕು, ಇವ್ರು ಯಾಕೆ ನಮ್ಮ ಪರವಾಗಿ ಡಿಸಿಷನ್ ತಗೊಂತಾ ಇದಾರೆ ಅಂತ ಬರುತ್ತೆ. ಬಟ್ ಅವ್ರ ಪ್ರಕಾರ ಅವ್ರು ತಪ್ಪು ಮಾಡ್ತಾ ಇಲ್ಲ, ಅವ್ರ ಪ್ರಕಾರ ಅವ್ರು ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಂತಾ ಇದ್ದಾರೆ ಅಂತಾನೆ ಇರುತ್ತೆ. ಬಟ್ ಅವ್ರಿಗೆ ಯಾರು ಎದುರು ಮಾತಾಡಲ್ಲ. ಸೊ ಹಾಗಾಗಿ ಆ ಒಂದು ಡಿಸಿಷನ್ ಅವಳು ಒಪ್ಕೊಂತಾಳ ಇಲ್ವಾ, ಅಥವಾ ಎದುರು ಮಾತಾಡ್ತಾಳ ಅವಳು, ಓಡೋಗ್ತಾಳ, ಏನಾಗುತ್ತೆ ಅನ್ನೋದೇ ಒಂದು ಕ್ಯೂರಿಯಾಸಿಟಿ. ಆ್ಯಂಡ್ ನನ್ನ ಒಂದು ತಂಗಿ ವಿಷಯಕ್ಕೆ ಬಂದರೆ ಅವಳಿಗೆ ಎಕ್ಸೈಟ್ಮೆಂಟು, ಒಂದು ಒಳ್ಳೆ ಸಂಬಂಧ ಬಂದಿದೆ, ಮದುವೆ ಆಗಬೇಕು ನಮ್ಮ ಅಣ್ಣಂಗೆ, ಓಕೆನಾ, ಇದು ಏಜ್ ಬಾರ್ ಆಗಿದೆ ಅಂತ ಓಕೆ, ಹಂಗೆ ಎಕ್ಸೈಟ್ಮೆಂಟ್. ಓಕೆ ಸರ್, ಆ್ಯಕ್ಚುಲಿ ಈಗ ನಮ್ಮ ಆಶಾ ಅವ್ರ ಜೊತೆಗೆ ಈ ಕಡೆ ರಕ್ಷಿತಾ ಅವರು ಮತ್ತೆ ಆದಿ ಅವ್ರ ಜೊತೆಗೆಲ್ಲ ರಜನೀಶ್ ಅವರು, ಅಂದ್ರೆ ಅವ್ರ ಜೊತೆಗೆಲ್ಲ ವರ್ಕ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತಾ ಇದೆ? ಬಿಕಾಸ್ ಕಂಪ್ಲೀಟ್ಲಿ ಹೊಸಬ್ರು, ನೀವು ಚಾನಲಿಗೆ ಹಳಬ್ರು. ಸೊ ಹೇಗೆ ಅನಿಸ್ತಾ ಇದೆ ಅವ್ರ ಜೊತೆಗೆಲ್ಲ ವರ್ಕ್ ಮಾಡ್ತಿರೋದು? ಇಲ್ಲಿ ಯಾಕೋ ನನಗೆ ಹೊಸೊಬ್ರು ಹಳೆಯೊಬ್ರು ಅಂತ ಬರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತಂದ್ರೆ ಈಗ ನಾನು ಅಭಿನಯದ ಕ್ಷೇತ್ರದಲ್ಲಿ ಏನೋ ಒಂದು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದವನು. ಸೊ ನಾನು ಈ ನನ್ನ ಕೆಲಸದ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದೀನಿ. ಆ್ಯಂಡ್ ಲೈಕ್ ಯಾರೇ ಇದ್ರೂ ಕೂಡ ನಾನು ಅವ್ರಿಗೆ ಹೇಳ್ಕೊಡಕ್ಕೆ ಹೋಗ್ತೀನಿ, ಇಲ್ಲ ಹಿಂಗೆ ಮಾಡೋಣ ಹಂಗೆ. ಯಾಕೆಂತಂದರೆ ನಾನು ಒಬ್ಬನೇ ಬೆಳೆಯೋದಲ್ಲ, ಅವರು ಬೆಳಿಬೇಕು, ಅವರು ಇಂಪ್ರೂವ್ ಆಗಬೇಕು. ಈಗ ಒಂದು ಸೀನಲ್ಲಿ ಇಬ್ಬರು ಆರ್ಟಿಸ್ಟ್ಗಳಿದ್ದಾರೆ ಅಂತಂದ್ರೆ ನಾವಿಬ್ಬರು ಕೂತ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಬೇಕು. ಯಾಕೆಂತಂದ್ರೆ ಆ ಸೀನ್ ಚೆನ್ನಾಗಿ ಬರಬೇಕು, ಜನಗಳಿಗೆ ಇಷ್ಟ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮಾಡ್ತೀನಿ, ತುಂಬ ಇನ್ವಾಲ್ವ್ ಆಗ್ತೀನಿ. ಹಾಗಂತ ಈಗಿನ ಜನರೇಷನ್ನು ಇನ್ವಾಲ್ವ್ ಆಗಲ್ಲ ಅಂತಲ್ಲ, ನೀವು ಅವ್ರ ಇನ್ವಾಲ್ವ್ಮೆಂಟ್ ನೋಡಬೇಕು. ಎಷ್ಟು ಇನ್ವಾಲ್ವ್ ಆಗ್ತಾರೆ ಅವರು. ಆದಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಬ್ಯೂಟಿಫುಲ್ ಪರ್ಫಾರ್ಮರ್ಸು, ಎಂಥ ಒಳ್ಳೆ ಪರ್ಫಾರ್ಮರ್ಸ್ ಅವರು. ಆ ಡೆಡಿಕೇಶನ್ ನೋಡ್ಬಿಟ್ಟು ನನಗೆ ಖುಷಿ ಆಗುತ್ತೆ. ಆ್ಯಂಡ್ ನನ್ನಲ್ಲೇ ಹುಮ್ಮಸ್ ಬರುತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಇವರೇ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲಪ್ಪ, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಬಟ್ ನಿಜ ಹೇಳಬೇಕು ಅಂತಂದರೆ ಆದಿ, ಲಕ್ಷ್ಮಿ ಬ್ಯೂಟಿಫುಲ್ ಪರ್ಫಾರ್ಮರ್ಸು. ಆ್ಯಂಡ್ ರಕ್ಷಿತಾನು ಕೂಡ, ಅಂದರೆ ನಮ್ಮ ಅಮೃತ ಕ್ಯಾರೆಕ್ಟರ್ ಮಾಡ್ತಾ ಇರ್ತಕ್ಕಂಥ ರಕ್ಷಿತಾ, ಶಿ ಈಸ್ ಆಲ್ಸೋ ವೆರಿ ಗುಡ್ ಪರ್ಫಾರ್ಮರ್. ಆ್ಯಂಡ್ ನಮ್ಮಿಬ್ಬರ ಮಧ್ಯೆ ಇರ್ತಕ್ಕಂಥ ಒಂದು ಲವ್ ಸ್ಟೋರಿ ಇದೆಯಲ್ಲ, ಅದು ಜನಗಳಿಗೆ ಬಹಳ ಇಷ್ಟ ಆಗುತ್ತೆ. ಯಾಕೆಂತಂದ್ರೆ ಎರಡು ರೀತಿಯಾದಂಥ ಒಂದು ಲವ್ ಸ್ಟೋರಿ ಇದೆ ಇಲ್ಲಿ. ಆದಿ ಮತ್ತು ಲಕ್ಷ್ಮಿದು ಒಂದು ಯೂತ್ಫುಲ್ ಲವ್ ಸ್ಟೋರಿ ಸ್ಟಾರ್ಟ್ ಆಗೋದು ಲೇಟು, ಜೆನ್ಸಿ ಕಿಡ್ಸ್ ಥರ. ಸೊ ಆ ರೀತಿಯಾದಂಥ ಒಂದು ಯೂತ್ಫುಲ್ ಲವ್ ಸ್ಟೋರಿ ಬೇಕಾಗಿತ್ತು ಈಗಿನ ಟೈಮಲ್ಲಿ. ಸೊ ಆದಿ ಲಕ್ಷ್ಮಿ ಪುರಾಣ ಅದನ್ನು ಪ್ರೊವೈಡ್ ಮಾಡ್ತಿದ್ದೆ. ಆ್ಯಂಡ್ ನನ್ನ ಮತ್ತು ಅಮೃತನ ಒಂದು ಲವ್ ಸ್ಟೋರಿ ಇದೆ, ಅದು ಮೆಚ್ಯೂರ್ ಲವ್ ಸ್ಟೋರಿ. ಸೊ ಆದಿಲಕ್ಷ್ಮಿ ಪುರಾಣದಲ್ಲಿ ಒಂದು ದೊಡ್ಡ ತಾರಾ ಬಳಗ ಇದೆ, ಬಹಳ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ, ಒಂದು ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ, ಫ್ಯಾಮಿಲಿ ಇಮೋಷನ್ಸ್ ಇದೆ, ಅದ್ರ ಜೊತೆಗೆ ಯೂತ್ಫುಲ್ ಲವ್ ಸ್ಟೋರಿ ಇದೆ, ಒಂದು ಮೆಚ್ಯೂರ್ ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ. ಈ ವಿಷಯ ಆದಿಲಕ್ಷ್ಮಿ ಪುರಾಣದಲ್ಲಿ ಇಲ್ಲ ಅಂತಿಲ್ಲ, ಪ್ರತಿಯೊಂದು ಇದೆ. ಸೊ ದಟ್ ಈಸ್ ವೈ ವಿ ಆರ್ ಎಕ್ಸೈಟೆಡ್. ಎಸ್ ಸರ್. ಅಶೋಕ್ ಪಾತ್ರವನ್ನು ಪುಲ್ ಆಫ್ ಮಾಡಿದ ರೀತಿ ನಿಜವಾಗ್ಲೂ ವೆರಿ ಬ್ರಿಲಿಯಂಟ್ ಅಂತಾನೆ ಹೇಳ್ಬೇಕು. ಬಿಕಾಸ್ ಮನೆಗೆ ತಲುಪಿರುವಂತಹ ಒಂದು ಪಾತ್ರ ಅದು ಆಕ್ಚುಲಿ. ಸೊ ಮತ್ತೊಂದ್ಸಲ ಬೇರೆ ಪಾತ್ರದ ಮೂಲಕ ಲೈಕ್ ಅಂದ್ರೆ ಜನರನ್ನ ಮನರಂಜಿಸೋದು, ಅಂದ್ರೆ ಜೊತೆಗೆ ಸಿನಿಮಾಸ್ ಕೂಡ ಮಾಡ್ತಿರ್ತೀರ ಒಟ್ಟಿಗೆ ಮಧ್ಯೆ ನೀವು. ಹೇಗೆ ಅನ್ಸುತ್ತೆ ಮತ್ತೆ ಜನಗಳ ಜೊತೆಗೆ ಕನೆಕ್ಟಿವಿಟಿ? ಅಂದ್ರೆ ತುಂಬಾ ಗ್ಯಾಪ್ ಏನು ಆಗ್ಲಿಲ್ಲ ಈಗ. ಸೊ ಎಷ್ಟು ಖುಷಿ ಆಗುತ್ತೆ ಆಸ್ ಅನ್ ಆರ್ಟಿಸ್ಟ್ ಮತ್ತೆ ಆ ಪ್ರಾಜೆಕ್ಟ್ಸ್ ಬರ್ತಾ ಇರೋದು ಅದೆಲ್ಲ. ಹೌದೌದು, ನಾನು ನಿಜವಾಗ್ಲೂ ಆ ಭಗವಂತನಿಗೆ
ನನ್ನ ತಂದೆ ತಾಯಿಗಳಿಗೆ ಮತ್ತೆ ನನಗೆ ಕೆಲಸ ಕೊಡ್ತಾ ಇರತಕ್ಕಂಥ ಅನ್ನದಾತರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಗ್ಯಾಪ್ ಇಲ್ಲದೆ ಆಗಾಗ ನನ್ನನ್ನು ಜನಗಳ ಮುಂದೆ ಬರುವಂಥ ಒಂದು ಅವಕಾಶ ಮಾಡಿಕೊಡ್ತಿದ್ದಾರೆ. ನನಗೆ ನಿಜವಾಗ್ಲೂ ಬಹಳ ಕೃತಜ್ಞತೆ ಇದೆ ಈ ಒಂದು ವಿಷಯವಾಗಿ. ಯಾಕೆಂತಂದರೆ ನಾನು ಹೇಗೆ ಅಂತಂದರೆ ಎಲ್ಲ ಕಲಾವಿದರೂ ಕೂಡ ಬ್ಯುಸಿಯಾಗಿರಬೇಕು, ಎಲ್ಲರಿಗೂ ಕೆಲಸ ಸಿಗಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂತಲೇ ನಾನು ಭಾವಿಸ್ತೀನಿ. ನನಗೆ ಕೆಲಸ ಸಿಗ್ತಿದೆ ಅಂತಂದರೆ ಇಲ್ಲಪ್ಪ ಬರೀ ನನಗೆ ಕೆಲಸ ಸಿಗ್ತಾ ಇರಬೇಕು ಅಂತಲ್ಲ, ಎಲ್ಲರಿಗೂ ಸಿಗಬೇಕು, ಎಲ್ಲರೂ ಖುಷಿಯಾಗಿರಬೇಕು. ನನಗೆ ಸಿಗ್ತಿದೆ, ನನ್ನ ಜೀವನ ನಡೀತಿದೆ, ನಾನು ಸರ್ವೈವ್ ಆಗ್ತಾ ಇದ್ದೀನಿ ಒಂದು ಕೆಲಸದಿಂದ. ನನಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನಾನು ಬೆಳಿಬೇಕು ಅಂತಂದ್ರೆ ನಾನು ತುಂಬ ದುಡ್ಡು ಮಾಡಿಬಿಡ್ಬೇಕು ಅಂತಲ್ಲ, ಅಂದರೆ ಜನಗಳ ಮನಸ್ಸಲ್ಲಿ ಇರಬೇಕು ನಾನು ಕೊನೆವರೆಗೂ. ನಾನು ನಾಳೆ ದಿನ ಹೋದ್ರೂ ಕೂಡ ಇಂಥ ಕಲಾವಿದ ಅವನು ಅಂತ ಅವ್ರ ಬಾಯಲ್ಲಿ ಬಂದರೆ ಸಾಕು, ತುಂಬ ಒಳ್ಳೆ ಕಲಾವಿದ ಅನ್ನೋದು ಅವ್ರ ಬಾಯಲ್ಲಿ ಬಂದರೆ ಸಾಕು, ಅಷ್ಟೇ. ಅದೇ ನನ್ನ ಸಂಪಾದನೆ, ಜನಗಳ ಒಂದು ಪ್ರೀತಿನೇ ನನ್ನ ಸಂಪಾದನೆ. ಅದನ್ನೇ ನಾನು ಅನ್ಕೊಂಡಿರೋದು. ಯಾಕೆಂತಂದ್ರೆ ದುಡ್ಡು ಬರುತ್ತೆ ಹೋಗುತ್ತೆ, ಆಯ್ತಾ. ಒಬ್ಬರ ಮನಸ್ಸಲ್ಲಿ ಜಾಗ ಮಾಡೋದು ಎಷ್ಟು ಕಷ್ಟ ಇದೆ, ಅದು ವರ್ಷಾನ್ಗಟ್ಲೆ ತೊಗೊಂಡ್ಬಿಡುತ್ತೆ ಒಬ್ಬ ಜನಗಳ ಮನಸ್ಸಲ್ಲಿ ಒಂದು ಜಾಗ ಮಾಡಬೇಕು ಅಂತಂದರೆ. ಸೊ ಅದನ್ನು ನಾನು ಮಾಡಕ್ಕೆ ಹೊರಟಿದ್ದೀನಿ. ಸೊ ಜನಗಳು ಅವ್ರ ಮನಸ್ಸಲ್ಲಿ ಒಂಚೂರು ಜಾಗ ನನಗೆ ಕೊಟ್ಬಿಟ್ರೆ ನನ್ನ ಒಂದು ಜೀವನ ಸಾರ್ಥಕ ಅಂತ ನಾನು ಹೇಳಕ್ಕೆ ಇಷ್ಟ. ಓಕೆ, ಆ್ಯಕ್ಚುಲಿ ಆದಿ ಅಲಿಯಾಸ್ ನಮ್ಮ ರಜನೀಶ್ ಅವ್ರು ಏನಿದ್ದಾರೆ, ಅವ್ರು ಆ್ಯಕ್ಚುಲಿ ಬಡ್ಡಿ ಮಕ್ಕಳು ಅನ್ನೋಂಥ ಇನ್ನೊಂದು ಲೈಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಅಂದರೆ ಅದು ತುಂಬ ಪಾಪ್ಯುಲರ್ ಆ್ಯಕ್ಚುಲಿ ಇನ್ಸ್ಟಾ ಹ್ಯಾಂಡಲ್. ಸಾಕಷ್ಟು ಲೈಕ್ ಅಂದರೆ ಕಾಮಿಡಿ ವಿಡಿಯೋಸ್ ಎಲ್ಲ ಅವ್ರು ಮಾಡ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ಮೋಸ್ಟ್ಲಿ ನೋಡಿ ನೆಕ್ಸ್ಟ್ ಇವಾಗ ಈಗ ಗೊತ್ತಾಗಿದ್ರೆ ನಿಮಗೆ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ಈಗ ಸಾಂಗ್ಸ್ ಯಾವೆಲ್ಲ ಸಾಂಗ್ಸ್ ಹೆಂಗೆ ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನ ಇವರು ಮಿಮಿಕ್ ಮಾಡಿ ಒಂಥರ ಕಾಮಿಕ್ ಆಗಿ ತೋರಿಸುವಂತ ಒಂದು ಆಕ್ಚುಲಿ ಕಂಟೆಂಟ್ ಮಾಡ್ತಾರೆ. ಆಕ್ಚುಲಿ ಆದಿ ಅವರು, ನೀವು ಬೇಕಿದ್ರೆ ಅವ್ರ ಹತ್ರ ಮಾತಾಡಿ ಕೇಳಿ. ಆ ಪೇಜ್ ಫಾಲೋ ಮಾಡಿ, ನಿಜವಾಗ್ಲೂ ಶೇರ್ ಮಾಡ್ಕೊಂಡಿಲ್ಲ, ಸಖತ್ತಾಗಿ ಮಾಡ್ತಾರೆ. ಸಿನ್ಸ್ ಯು ಆರ್ ಎ ಸಿಂಗರ್, ಮೋಸ್ಟ್ಲಿ ನಿಮ್ಮನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಜಸ್ಟ್ ಲೈಕ್ ಹೆಂಗೆ ಅಂದ್ರೆ, ಓಕೆ ಯಾವ್ದೊಂದು ಮಾರಿಕಣ್ಣು ಹೋರಿ ಮ್ಯಾಗೆ ಸಾಂಗ್, ಅಥವಾ ಮಾತಾಡು ಸಾಕು ಮೌನ ಬಿ ಸಾಕು ಇದ್ರದ್ದು ಕರಿಯಾ ಫಿಲಮ್ದು, ಅದ್ ಹೆಂಗ್ ಹುಟ್ಕೋತು ಅಂದ್ರೆ ಇಲ್ಲಿ ಪ್ರೇಮ್ ಸರ್ ಇರ್ತಾರೆ, ಈ ಕಡೆ ಗುರುಕಿರಣ್ ಸರ್ ಯಾವ್ದೋ ಒಂದು ಮೂಡಲ್ ಇರ್ತಾರೆ. ಓಕೆ ಸಿಂಗರ್ಸ್ ಕರ್ಸಿ ಕೆಂಚಾಲೋ ಮಂಚಾಲೋ ಫಾರ್ ಎಕ್ಸಾಂಪಲ್ ಆ ಫಿಲಮ್ದು ಹೆಂಗ್ ಅದು ಕ್ರಿಯೇಟ್ ಆಯ್ತು ಅನ್ನೋ ತರ. ಅದ್ರ ಸಖತ್ತಾಗಿ ಅಂದ್ರೆ ಹಿಂಗೆ ಈ ಮೂಡಲ್ಲೇ ಹಿಂಗೆ ಕ್ರಿಯೇಟ್ ಆಯ್ತು ಅಂತ. ಇಟ್ ಇಸ್ ವೆರಿ ಕ್ರಿಯೇಟಿವ್, ಗೊತ್ತಾಯ್ತು. ಕಾಮಿಡಿಯಾಗಿ ಮಿಮಿಕ್ ಮಾಡ್ತಾರೆ. ಮೋಸ್ಟ್ಲಿ ಈಗೀಗ ತಾನೇ ಸ್ಟಾರ್ಟ್ ಆಗಿದೆಯಲ್ಲ, ನನ್ನ ಅವನ ಬಾಂಧವ್ಯ ಈಗ ತಾನೇ ಸ್ಟಾರ್ಟ್ ಆಗಿದೆ. ಅವನು ಇನ್ನೂ ಅಷ್ಟು ಕ್ಲೋಸ್ ಆಗಿಲ್ಲ, ಅಂದ್ರೆ ಕ್ಲೋಸ್ ಆಗಿದ್ದಾನೆ, ಬಹಳ ಒಳ್ಳೆ ಹುಡುಗ, ನಮ್ಮಿಬ್ಬರು ಮಾತುಕತೆ ತುಂಬಾ ಚೆನ್ನಾಗಾಗುತ್ತೆ. ಬಟ್ ಮೋಸ್ಟ್ ಪ್ರಾಬಬ್ಲಿ ಅವ್ನ ಟೈಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಟೈಮ್ ಬಂದಾಗ ಮೋಸ್ಟ್ಲಿ ಜಿಂಗಿ ಚಕ್ಕನ ಗ್ಯಾರಂಟಿ ಅಪ್ರೋಚ್ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಬಡ್ಡಿ ಮಕ್ಕಳು ಇಂಟು ಜಿಂಗಿ ಚಕ್ಕ ಅಶೋಕ್ ಆಕ್ಚುಲಿ ಕೊಲಾಬ್ ಒಂದು ರೀಲ್ ನ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಬಟ್ ಕ್ರಿಯೇಟಿವ್ ಆಗಿದ್ರೆ ಜನಗಳಿಗೆ ಮನೋರಂಜನೆ ನೀಡುತ್ತೆ ಅನ್ನೋದಾದ್ರೆ ಖಂಡಿತವಾಗ್ಲೂ ಮಾಡೋಣ. ಅದರಲ್ಲಿ ಸರ್ ಇದು ಆಕ್ಚುಲಿ ಇಟ್ ಇಸ್ ವೆರಿ ಕ್ರಿಯೇಟಿವ್. ನೀವು ಒಂದ್ಸಲ ಜಸ್ಟ್ ಫಾಲೋ ಮಾಡಿ ಗೊತ್ತಾಗುತ್ತೆ. ಇಲ್ಲ ಕೇಳ್ತೀನಿ, ಅದೇ 100% ಕೇಳ್ತೀನಿ ಅಂಡ್ ನೋಡ್ತೀನಿ ಕೂಡ. ಹೌದು ಸರ್. ಇನ್ನು ಬೇರೆ ಈ ಮೇನ್ 4 ಜನ ರೋಲ್ಸ್ಗಳನ್ನ ಹೊರತುಪಡಿಸಿ ಬೇರೆ ಯಾರೆಲ್ಲ ನಟರುಗಳಿದ್ದಾರೆ ಇದ್ರಲ್ಲಿ? ಆಕ್ಚುಲಿ ನೀವು ಯಾರ ಜೊತೆಗೆಲ್ಲ ಸ್ಕ್ರೀನ್ ಶೇರ್ ಮಾಡ್ತಿದ್ದೀರಾ? ಪ್ಲಸ್ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ಜಿ ಕನ್ನಡ ಎಲ್ಲೂ ತುಂಬಾ ಎಳೆಯೋದು ಸೀರಿಯಲ್ ಅದೆಲ್ಲ ಮಾಡಲ್ಲ. ಎಲ್ಲೂ ಕೂಡ 3 ದಿನಕ್ಕೆ ಲೈನ್ ಚೇಂಜ್ ಆಗುತ್ತೆ ಆ ಥರದ್ದೆಲ್ಲ. ಸಡನ್ ಎಲ್ಲೂ ಸ್ಟಿಕ್ ಆನ್ ಆಗಿ ಪರವಾಗಿಲ್ಲ ಇವತ್ತು ಇದು ಆಗ್ತಿದ್ಯಾ, ಇನ್ನೊಂದು ವಾರ ಬಿಟ್ಟು ನೋಡೋಣ ಅಲ್ಲೇ ಇರ್ತಾರೆ ಅನ್ನೋ ಥರ ಮಾಡಲ್ಲ ಎಲ್ಲೂ. ಸೊ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ವಿಸ್ಟ್ ಅಂಡ್ ಟರ್ನ್ಸ್? ಪಾತ್ರಗಳಲ್ಲೂ ಕೂಡ ನೋಡಿ ನೀವು ಅದೇ ನಾನು ಹೇಳಿದ್ನ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಯಾಕೆ ಲೈಕ್ ಝೀಯಲ್ಲಿ ಬರ್ತಕ್ಕಂಥ ಸೀರಿಯಲ್ಗಳು ಜನಗಳು ನೋಡ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಲೈಕ್ ಅವರ ಪ್ರೋಮೋಲಿ ಏನೋ ಒಂದು ಕ್ಯೂರಿಯಸ್ ಪಾಯಿಂಟ್ ಇಟ್ಟಿರ್ತಾರೆ. ಈಗ ನಾನು ಹೇಳ್ದಂಗೆ ಪ್ರೋಮೋಲಿ ಒಂದು ಕ್ಯೂರಿಯಸ್ ಪಾಯಿಂಟ್, ಫಸ್ಟ್ ಪ್ರೋಮೋ ನೀವು ನೋಡಿರ್ಬೋದು. ಫಸ್ಟ್ ಪ್ರೋಮೋಲಿ ಆದಿ ಇದ್ದವನು ಕಾಲೇಜಲ್ಲಿ ಒಂದು ಸ್ಟೇಜ್ ಮೇಲೆ ರಾಕ್ ಸ್ಟಾರ್ ಆಗ್ಬೇಕು ಅಂತ ಇರ್ತಾನೆ, ಯಾವುದೋ ಒಂದು ಸಾಂಗ್ ತಗೊಂಡು ಹಾಡು ಹೇಳ್ತಾ ಇರ್ತಾನೆ. ಅವಾಗ ಲಕ್ಷ್ಮಿ ಬಂದು ಈ ಹಾಡು ಈ ಥರ ಇರೋದಲ್ಲ, ನೀನು ಹಾಡನ್ನ ಹಾಳು ಮಾಡ್ತಾ ಇದೆಯಾ, ಅದು ಹೇಗಿದೆಯೋ ಹಾಗೆ ಹಾಡಬೇಕು ಅಂತ, ಅದನ್ನ ಹೇಗೆ ಲೈಕ್ ಕ್ಲಾಸಿಕಲ್ ಆಗಿ ಹಾಡಬೇಕು ಆ ರೀತಿ ಅವಳು ಹಾಡ್ತಾಳೆ. ಕಟ್ ಮಾಡಿದ್ರೆ ಅವಳು ಮನೇಲಿದ್ದಾಳೆ, ತಾಳಿ, ಅಂಡ್ ಆದಿನ ಗಂಡ. ಇದು ಹೆಂಗೆ ಕಾಲೇಜಲ್ಲಿ ಇದ್ರಲ್ಲ, ಅದಂಗೆ ಇವ್ರ ಗಂಡ ಹೆಂಡ್ತಿ. ನೋಡಿ ಎಷ್ಟು ಕ್ಯೂರಿಯಸ್, ಏನ್ ನಡೀತಾ ಇದೆ ಅಂತ ಜನಗಳಿಗೆ ಫಿಲಂ ತರಾನೇ ಇದೆ ಸರ್. ಎಸ್ ಫುಲ್ ಫ್ಲೆಶ್ ಫಿಲಂ. ನೀವು ಎಪಿಸೋಡ್ಗಳು ನೋಡಿದಾಗ ನಿಮಗೆ ಫಿಲಮ್ಗೂ ಸೀರಿಯಲ್ಗೂ ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ಅಂದ್ರೆ ಟೆಕ್ನಿಕಲ್ ಟೀಮ್ ಬಹಳ ಸ್ಟ್ರಾಂಗ್ ಆಗಿದೆ, ಪ್ರೊಡ್ಯೂಸರ್ ಅಷ್ಟೇ ಖರ್ಚು ಮಾಡಿದ್ದಾರೆ, ಆ್ಯಂಡ್ ಲೈಕ್ ಬಹಳ ಇಷ್ಟಪಟ್ಟು ಆ್ಯಂಡ್ ಬಹಳ ಎಫರ್ಟ್ ಹಾಕಿ ಒಂದು ಸೀರಿಯಲ್ನ ಜನಗಳಿಗೆ ತಲುಪಿಸ್ಬೇಕು ಅಂತ ಮಾಡ್ತಿದ್ದಾರೆ.
ಆ್ಯಂಡ್ ಸೆಕೆಂಡ್ ಪ್ರೊಮೋನು ನಾನು ಹೇಳ್ದಂಗೆ ಅದರಲ್ಲೂ ಒಂದು ಕ್ಯೂರಿಯಸ್ ಪಾಯಿಂಟ್ ಇದೆ. ಸೊ ಆ ಥರ ಕ್ಯೂರಿಯಸ್ ಪಾಯಿಂಟ್ ಇಟ್ಟಾಗ ಜನಗಳಿಗೆ ನೋಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಒನ್ಸ್ ಅವ್ರು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಡಿಸಪಾಯಿಂಟ್ ಆಗಲ್ಲ. ಕ್ವಾಲಿಟಿಯಿಂದ ಹಿಡಿದು ಕ್ಯಾಮ್ರಾ ಮತ್ತು ಎಲ್ಲ ಪಾತ್ರಧಾರಿಗಳು ಹೇಗೆ ಕಾಣ್ತಿದ್ದಾರೆ, ಕತೆ ಹೇಗೆ ಹೋಗ್ತಿದೆ, ಡೈಲಾಗ್ಸ್ ಹೇಗಿದೆ, ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕೇ ಸಿಗುತ್ತೆ. ಎಸ್ ಸರ್, ತುಂಬ ಒಳ್ಳೆ ಸಿಂಗರ್ ಕೂಡ ಹೌದು ಅಶೋಕ್ ಅವರು. ತುಂಬಾ ಒಳ್ಳೆ ಸಿಂಗರ್ ಏನಲ್ಲ, ಹಾಡ್ತೀನಿ ಅಷ್ಟೇ, ಸೂಪರ್ ಆಗಿ ಹಾಡ್ತೀರಾ, ಪ್ರಯತ್ನ ಅಷ್ಟೇ, ಹಾಗೇನಿಲ್ಲ. ಆಕ್ಚುಲಿ ಸೀತಾರಾಮ ಹಾಡು ನಮ್ದೇ ಒಂದು ಸಂದರ್ಶನದಲ್ಲಿ ನೀವು ಹಾಡಿದ್ರಿ, ಟೈಟಲ್ ಟ್ರ್ಯಾಕ್ ಸಖತ್ತಾಗಿ, ಅಂದ್ರೆ ವೈರಲ್ ಕೂಡ ಆಗಿತ್ತದು. ಆದಿಲಕ್ಷ್ಮಿ ಪುರಾಣದು ಟೈಟಲ್ ಟ್ರ್ಯಾಕ್ ಏನಾದ್ರು ಇಲ್ಲ, ಟೈಟಲ್ ಟ್ರ್ಯಾಕ್ ಇನ್ನೂ ಬಿಟ್ಟಿಲ್ಲ. ಬಟ್ ನಿಮಗೆ ಗೊತ್ತಾ ಹಾಡ್ಬೋದಾ ಏನಾದ್ರು ಎಕ್ಸ್ಕ್ಲೂಸಿವ್ ಆಗಿ? ಇಲ್ಲ, ಆದಿಲಕ್ಷ್ಮಿ ಪುರಾಣದ ಇಲ್ಲ ಟೈಟಲ್ ಟ್ರ್ಯಾಕ್ ಯಾವ್ದು. ಬಟ್ ಟೈಟಲ್ ಟ್ರ್ಯಾಕ್ ಬಂದ್ರೆ ಖಂಡಿತವಾಗ್ಲೂ ನಾನು ಪ್ರಾಕ್ಟೀಸ್ ಮಾಡಿ ಹಾಡ್ತೀನಿ. ಓಕೆ, ನಿಮಗೆ ಗೊತ್ತಲ್ಲ, ನನ್ಗೆ ಅದೊಂದು ಪ್ರಾಬ್ಲಮ್ ಇದೆ, ನನ್ಗೆ ಲಿರಿಕ್ಸ್ ನೆನಪಿರಲ್ಲ, ಪ್ರಾಕ್ಟೀಸ್ ಮಾಡಿರಲ್ಲ, ನೀವು ಸಡನ್ ಆಗಿ ಕೇಳ್ಬಿಡ್ತೀರಾ ಹಾಡಿ ಅಂತ. ಏನು ಬೇಕು ಅಂತಿಲ್ಲ, ಅಯ್ಯೋ ಸುಮ್ಮನೆ ಜಿಂಗಿ ಚಕ, ಜನಗಳು ಬೋರ್ ಆಗ್ಬಿಟ್ಟಿದೆ ಇವಾಗ. ಜಿಂಗಿ ಚಕ ಆಡ್ಬಿಟ್ರೆ ಬೈದ್ ಬಿಡ್ತಾರೆ, ಸಾಕು ಸುಮ್ಮನೆ ಸಾರ್ ಅಂತ. ಕರೆಕ್ಟ್. ಸೊ ಕೊನೆಯದಾಗಿ ಒಂದು ಪ್ರೈಮ್ ಸ್ಲಾಟ್ ಅಲ್ಲಿ ಸೀರಿಯಲ್ ಬರ್ತಾ ಇದೆ ಆಕ್ಚುಲಿ, ಆದಿಲಕ್ಷ್ಮಿ ಪುರಾಣ 9 ಗಂಟೆಗೆ. ಕೆಲವರು ರಾಘವೇಂದ್ರ ಮಹಾತ್ಮೆ ಸೀರಿಯಲ್ ಮಿಸ್ ಮಾಡ್ಕೋತಿದ್ದಾರೆ, ಕೆಲವರೆಲ್ಲ ಈ ಟೈಮಲ್ಲಿ ಬೇಕಿತ್ತು ಅದರ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ ಆಕ್ಚುಲಿ. ಬಟ್ ಅದನ್ನ ಮೀರಿದ ಒಂದು ಎಂಟರ್ಟೈನ್ಮೆಂಟ್, ಅಫ್ಕೋರ್ಸ್ ಅದನ್ನು ಬೇರೆ ಲೈಕ್ ಸಮಯದಲ್ಲಿ ನೋಡ್ತಾರೆ ಪ್ರೇಕ್ಷಕರು. ಅದನ್ನ ಮೀರಿದ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಆ ಒಂದು ಸ್ಲಾಟಿಗೆ ಒಂದು ವ್ಯಾಲ್ಯೂ ಅನ್ನೋ ತರ ಇವಾಗ. ಬಿಕಾಸ್ ನಾವು ನೋಡ್ತಿದ್ವಲ್ಲ, ಅದ್ಯಾಕೆ ಬೇರೆ ಟೈಮಿಗೆ ಹೋಯ್ತು ಅನ್ನೋ ತರ ಜನ ಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ ಎಂಟರ್ಟೈನ್ ಮಾಡಬಹುದು ಈ ಸೀರಿಯಲ್, ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ಬೋದು? ಇದು ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತಾರೆ ಗೊತ್ತಾ, ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಇದು. ಸೊ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಅಂದ್ರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ನಾನು ಹೇಳ್ದಂಗೆ ಹಲವಾರು ವಿಷಯಗಳಿದಾವೆ ಈ ಸೀರಿಯಲಲ್ಲಿ. ಒಂದು ಯೂತ್ಫುಲ್ ಲವ್ ಸ್ಟೋರಿ ಇದೆ, ಒಂದು ಮೆಚ್ಯೂರ್ ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಒಂದು ಫ್ಯಾಮಿಲಿ ಡೈನಾಮಿಕ್ಸ್ ಇದೆ, ಇಮೋಷನ್ಸ್ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ, ಜೆಲಿಸಿ ಇದೆ. ಪ್ರತಿಯೊಂದು ವಿಷಯಗಳು ಈ ಒಂದು ಸೀರಿಯಲ್ ಇರೋದ್ರಿಂದ, ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಕ್ಕಾಬಿಟ್ಟೆ ಇರೋದ್ರಿಂದ, ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಒಂದು ಕುತೂಹಲ ಇರೋದ್ರಿಂದ ಖಂಡಿತವಾಗ್ಲೂ ಜನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಸರ್, ಫೈನಲ್ ಆಗಿ ಅಂದರೆ ಆಸ್ ಅನ್ ಆ್ಯಕ್ಟರ್ ನೀವು ಯಾವುದೇ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಮಾಡೋದಕ್ಕೂ ಅದೇನು ಡಿಫ್ರೆನ್ಸ್ ಆಗಲ್ಲ ನಿಮಗೆ. ಬಟ್ ಸಿನಿಮಾಗಳನ್ನು ಕೂಡ ಮಧ್ಯೆ ಮಧ್ಯೆ ನೀವು ಮಾಡ್ತಾ ಇರ್ತೀರ ಆ್ಯಕ್ಚುಲಿ. ಅಂದರೆ ಎಲ್ಲೊಂದು ಕಡೆ ಕೆಲವರಿಗೆ ಅನ್ಸ್ಬೋದು, ಏನು ಇವರು ಸೀರಿಯಲ್ಗೆ ಸ್ಟಿಕ್ ಆನ್ ಆದ್ರಲ್ಲ, ಬಿಕಾಸ್ ಹಿ ಹ್ಯಾಸ್ ಹ್ಯೂಜ್ ಟ್ಯಾಲೆಂಟ್. ಸಿನಿಮಾ ದೊಡ್ಡ ಸಿನಿಮಾದಲ್ಲೂ ಅಂದರೆ ಇನ್ನೂ ಆ್ಯಕ್ಚುಲಿ ದೊಡ್ಡ ಮಟ್ಟಿಗೆ ಬೆಳಿಬೋದು ಅನ್ನೋ ಥರ ಇರುತ್ತೆ. ಸೊ ನಿಮ್ಮದು ಮೈಂಡ್ ಸೆಟ್ ಯಾವ ರೀತಿ ಇದೆ ಅಂದರೆ, ಜೊತೆಗೆ ಸಿನಿಮಾಗಳನ್ನು ಮಾಡ್ತಾ ಇರ್ತೀರಾ ಪ್ಯಾರಲಲ್ಲಿ ಸೀರಿಯಲ್ ಜೊತೆಗೆ, ಹೇಗೆ ಅಂತ? ಐ ವುಡ್ ಲವ್ ಟು. ಏನು ಗೊತ್ತಾ ಸುಜಯ್, ನನಗೆ ಬೇರೆ ದಾರಿ ಇಲ್ಲ. ನಾನು ಎಂಡ್ ಆಫ್ ದ ಡೇ ಒಬ್ಬ ಮನುಷ್ಯ ಸರ್ವೈವ್ ಆಗಬೇಕು. ಓಕೆ, ಸರ್ವೈವಲ್ಗೆ ಅವನಿಗೆ ದುಡ್ಡು ಬೇಕು. ಸೊ ನನಗೆ ಒಂದು ಆದಾಯ ನೀಡ್ತಿರೋದು ನನಗೆ ಟೆಲಿವಿಷನ್. ನಾನು ಅದರಿಂದ ಸರ್ವೈವ್ ಆಗ್ತಿದ್ದೀನಿ. ನಿಮಗೆ ಗೊತ್ತಿದೆ, ಕೋವಿಡ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿ ಎಷ್ಟು ಕಷ್ಟ ಆಗೋಯ್ತು ಅಂತ. ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳಿಗೆ ಕೆಲಸ ಇಲ್ಲ, ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾ ಇಲ್ಲ ಸಿನಿಮಾ ಮಾಡೋಕ್ಕೆ, ಸಿನಿಮಾಗಳು ಯಾವುದು ನಿಲ್ತಾ ಇಲ್ಲ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಇದನ್ನೇ ನಂಬ್ಕೊಂಡು ಬಂದಿರೋಂಥ ಟೆಕ್ನಿಷಿಯನ್ಸ್ ಅಥವಾ ಕಲಾವಿದರಿಗೆ ಏನು ಮಾಡ್ಬೇಕು ಹೇಳಿ? ಸೊ ಟೆಲಿವಿಷನ್ನು ಒಂದು ದಾರಿದೀಪ ಆಗಿ ನನಗೆ ಒಂದು 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 ದಾರಿ ತೋರಿಸ್ಕೊಟ್ಟಿದೆ. ನಾನು ಬದುಕ್ಬೋದು, ನಾನು ಸರ್ವೈವ್ ಆಗ್ಬೋದು ಅನ್ನೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಬಟ್ ಸಿನಿಮಾ ಪ್ಯಾಷನ್. ಓಕೆ, ಸಿನಿಮಾ ನನಗೆ, ನಾನು ಒಳ್ಳೆ ಪಾತ್ರ ಸಿಗಲಿ ಅಂತ ವೇಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಸಿನಿಮಾ ಬಂದರೆ ನಾನು ಬಿಡಲ್ಲ. ಬಟ್ ಏನಂತಂದ್ರೆ, ಒಂದು ಒಳ್ಳೆ ಪಾತ್ರ ಇರಬೇಕು, ಒಳ್ಳೆ ಪ್ರೊಡಕ್ಷನ್ ಹೌಸು, ಒಳ್ಳೆ ಆಕ್ಟರ್ಸು, ಒಳ್ಳೆ ಡೈರೆಕ್ಟ್ರು. ನಾವು ಇಷ್ಟೊಂದು ಎಫರ್ಟ್ ಹಾಕಿ ಜನ ಸಿನಿಮಾ ನೋಡಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರ ನನ್ನ ಸರ್ವೈವಲ್ಗೋಸ್ಕರ ನಾನು ಟೆಲಿವಿಷನ್ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಪ್ಯಾಷನೆಟ್ಲಿ ಒಂದು ಒಳ್ಳೆ ಪಾತ್ರ ಬಂದರೆ ಸಿನಿಮಾನು ಕೂಡ ಮಾಡ್ತೀನಿ. ಎಸ್ ಸರ್. ಸರ್, ಒಂದು ಲೈಟರ್ ನೋಟಲ್ಲಿ ಜಸ್ಟ್ ಲಾಸ್ಟ್ ಕ್ವಶನ್. ಸಿನ್ಸ್ ನೀವು ಒಳ್ಳೆ ಸಿನಿಮಾಗಳನ್ನು ಮಾಡ್ತೀರ ಅಂತ ಹೇಳಿದಕ್ಕೆ, ಟಾಕ್ಸಿಕಲ್ಲಿ ನಿಮ್ಮ ಯಶೋರ ಫ್ರೆಂಡ್ ಯಶೋರ್ ಸಿನಿಮಾದಲ್ಲಿ ಇರ್ತೀರಾ ಸರ್? ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಇಲ್ಲ, ಟಾಕ್ಸಿಕಲ್ಲಿ ಏನು ಫೋನ್ ಬಂದಿಲ್ಲ ನನಗೆ. ಮೋಸ್ಟ್ ಪ್ರಾಬಬ್ಲಿ ನನಗೆ ಸೂಟ್ ಆಗುವಂಥ ಒಂದು ಪಾತ್ರ ಇಲ್ಲ ಅಂತ ಕಾಣುತ್ತೆ. ಇದ್ದಿದ್ರೆ ಬಂದಿರೋದು. ಈಗ ನಾನು ಎಲ್ಲೇ ಹೋದ್ರೂ ಕೂಡ, ಸರ್ ನೀವು ಎಲ್ಲ ಯಶ್ ಸಿನಿಮಾಗಳಲ್ಲಿ ಇರ್ತೀರಾ ಅಂತ ಹೇಳ್ತಾರಲ್ಲ, ಅದು ನನಗೆ ಸಂತೋಷದ ವಿಚಾರ. ಓ ಹೌದಲ್ವಾ, ಎಲ್ಲ ಸಿನಿಮಾಗಳಲ್ಲಿ ನಾನು ಇರ್ತೀನಿ ಅಂತ. ಇನ್ನು ಸಣ್ಣ ಪಾತ್ರ ಆದರೂ ಪರವಾಗಿಲ್ಲ, ನನಗೊಂದು ಪಾತ್ರ ಸಿಗಬೇಕು ಅನ್ನೋ ಒಂದು ಆಸೆ ನನಗೆ ಇದ್ದೇ ಇರುತ್ತೆ. ಸೊ ಗೊತ್ತಿಲ್ಲ ಇವಾಗ ಟಾಕ್ಸಿಕ್ ಯಾವ ಸ್ಟೇಜಲ್ಲಿ ಇದೆ ಅಂತ, ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಕಾಲ್ ಬಂದರೆ ಸಂತೋಷನೇ, ಬಂದಿಲ್ಲ ಅಂತಂದರೆ ಇಟ್ಸ್ ಓಕೆ. ಸರ್, ಇಟ್ ವಾಸ್ ಲವ್ಲಿ ಸ್ಪೀಕಿಂಗ್ ಟು ಯು ಸರ್. ಆ್ಯಂಡ್ ನಿಮ್ಮ ಮೇಲಿರುವ ಒಂದು ಖುಷಿಯಿಂದ, ಆ್ಯಕ್ಚುಲಿ ಇಷ್ಟದಿಂದ ನಾನು ಸ್ವಲ್ಪ ಕಾಲು ಎಳೆದಿದ್ದೀನಿ ನಿಮ್ಮನ್ನು. ದಯವಿಟ್ಟು ಬೇಜಾರು ಇಲ್ಲ, ನನಗೇನು ಬೇಜಾರಿಲ್ಲ.
ನನಗೆ ಏನ್ ಬೇಜಾರಿಲ್ಲ. Yes. ಏನ್ ಒಟ್ನಲ್ಲಿ ನಾವು ಇಂಟರ್ವ್ಯೂ ಮಾಡಿದ್ರು ಕೂಡ ಜನಗಳಿಗೆ ಬೋರ್ ಆಗ್ಬೇಕು ಹೌದು ಎಕ್ಸಾಕ್ಟ್ ಅಲ್ವಾ, ಅದು ಎಂಟರ್ಟೈನಿಂಗ್ ಆಗಿರ್ಬೇಕು. Correct. ಬೋರ್ ಆಗದ್ ನಾವು ಏನ್ ಬೋರ್ ಆಗಕ್ಕೋಸ್ಕರ ನಾವು ಮಾಡೋದಾ ಇಂಟರ್ವ್ಯೂ? ಹೌದು ಕರೆಕ್ಟ್ ಸರ್. ಸಂಜೀವ್ ಅಣ್ಣಂಗೆ ಬೇಗ ಮದುವೆ ಆಗ್ಲಿ, ಏಜ್ ತುಂಬಾ ದಾಟೋಕ್ಕಿಂತ ಮೊದಲು. ಸೊ ಆಲ್ ದ ಬೆಸ್ಟ್ ಆದಿಲಕ್ಷ್ಮಿ ಪುರಾಣಕ್ಕೆ ಮತ್ತು ನಿಮಗೆ. ಸಂಜೀವನಿಗೆ ಏಜ್ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಸೀರಿಯಲ್. ಸೊ ಮಂಡೆಯಿಂದ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸುಜಯ್. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅಶೋಕ್ ಶರ್ಮಾ ಅವರ ಮಾತುಗಳು. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿ ಇದೇ ಡಿಸೆಂಬರ್ 8ನೇ ತಾರೀಕು ರಾತ್ರಿ 9 ಗಂಟೆಗೆ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿಕ್ಕಿದೆ. ದಯವಿಟ್ಟು ಈ ಧಾರಾವಾಹಿಯನ್ನು ಜೀ ಕನ್ನಡ ವಾಹಿನಿಯಲ್ಲೇ ನೋಡಿ. ಜೊತೆಗೆ ಇನ್ನೊಂದು ಆಪ್ಷನ್ ಕೂಡ ಇದೆ, ZEE5 ಅಲ್ಲೂ ಕೂಡ ಇದನ್ನು ನೋಡ್ಬೋದು. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.